ಸೈಡ್ಗೆ ಬಾ. ಇಲ್ಲ ಸರ್ ಲೋಕಲ್ ಹೋಗ್ತಿದ್ರು ಲೋಕಲ್ ಬೆಂಗಳೂರು ಅದೆಲ್ಲ ಇಲ್ಲ. ರೋಡ್ಗೆ ಏನು ಗೊತ್ತಾಗುತ್ತಾ, ಗಾಡಿಗೆ ಗೊತ್ತಾಗುತ್ತಾ? ಲೋಕಲ್ ಇವ್ರು ಬೆಂಗಳೂರು ಅವರು ಎಲ್ಲೋದ್ರು ಬಿದ್ದೋದ್ರೆ ನಿಮ್ ತಲೆನೆ ಹೊಡಿಯೋದು. ಪ್ರತಿಯೊಬ್ರು ಹಾಕೋಬೇಕು. ಅವೆಲ್ಲ ಬೇಡ. ಲೀಡರ್ ತಲೆ ಹೊಡೆದ್ರೆ ನಿಂದು ಹೊಡಿಯೋದು, ನಿಮ್ ಲೀಡರ್ ಆಗುತ್ತಾ? ಅವೆಲ್ಲ ಇಲ್ಲ. ಯಾರ ಫೋನು ನಾವು ತಗೊಳ್ಳೋದಿಲ್ಲ. ನೀವು ತಪ್ಪು ಮಾಡಿದಿರಾ, ಹೆಲ್ಮೆಟ್ ಹಾಕಿಲ್ಲ, ದಂಡ ಕಟ್ಬಿಟ್ಟು ಹೋಗಿ 500 ಸರ್. ಬಿಲ್ ಹಾಕಿ ಸರ್ ನಮ್ಮ ಮಾತ್ರ ಹಾಕಿದ್ರ ಇಷ್ಟು ತುಂಬಾ ಜನ ಹೋಗ್ಬಿಟ್ರಲ್ಲ ಸರ್ ಇಷ್ಟೊತ್ತಿಗೆ. ನೋಡಪ್ಪ, ನಾವು ನಿಲ್ಸಿದೀವಿ. ಅವ್ರು ತಪ್ಸ್ಕೊಂಡ್ ಹೋದ್ರೆ ಅವ್ನ್ ತಪ್ಸ್ಕೊಂಡ್ ಹೋಗಿದ. ನಿಲ್ಸಿಬಿಟ್ಟು ನಿಮ್ ತರ ನಿಲ್ಸಿಬಿಟ್ಟು ದಂಡ ಕಟ್ಬಿಟ್ಟು ಹೋದ್ರೆ ಅದೊಂಥರ. ಅವ್ನ್ ತಪ್ಪು ಯಮ ಕಾತ್ಕೊಂಡಿರ್ತಾನೆ. ಅವ್ರ ಮುಂದೆ ಹೋಗಿ ಸೇಫ್ಟಿಯಾಗಿ ಮನೆಗೆ ಹೋದ್ರೆ ಪರವಾಗಿಲ್ಲ. ಏನಾದ್ರು ಯಮದೇವ ಬಂದ್ಬಿಟ್ರೆ ಅವ್ರ ಕತೆ ಅಷ್ಟೇ. ಅಯ್ಯೋ ಪಾಪ. ನಮ್ಮ ಅಣ್ಣ ಎಲ್ಲಿದೆ ನೋಡೋಣ. ಅಣ್ಣ ನನ್ ತಲೆ ಹೋಗಿದೆ. ನಮ್ಮ ಅಣ್ಣ ನೋಡೋಣ. ಏನಾಗಿದೆ ನೋಡ. ನೀರು ಕುಡ್ತೀರಣ್ಣ? ಬೇಡ ಬೇಡ, ನೀರು ಕುಡ್ತೀರಾ? ದೇವ್ರೇ ಬಂದ್ರಪ್ಪ. ಪೊಲೀಸ್ ಸರ್ ಮತ್ತೆ ಕಲಿದ್ದಕ್ಕೆ ಇವತ್ತು ನಮ್ ಪ್ರಾಣ ಉಳಿತು. ಜನಸಾಮಾನ್ಯರಿಗೆಲ್ಲ ನಮಸ್ಕಾರ. ಒಂದು ಪೊಲೀಸ್ ಇಲಾಖೆಯಿಂದ ಒಳ್ಳೆ ಸಂದೇಶ ನೀಡ್ತಾ ಇದ್ದಾರೆ. ಇವತ್ತೇ ಅಲ್ಲ, ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಸಾಮಾನ್ಯರಲ್ಲಿ ಚೇಂಜಸ್ ಅಂತೂ ಕಾಣಿಸ್ತಾ ಇಲ್ಲ. ದಯವಿಟ್ಟು ಇವತ್ತು ಅದೇ ಕೆಲಸವಾಗಿ ಕಾನೂನು ಕಡೆಯಿಂದ ಒಂದು ಸಂದೇಶ ನೀಡ್ತಾ ಇದ್ದಾರೆ. ಅದು ನಿಮ್ಮಲ್ಲೇ ಚೇಂಜಸ್ ಬಂದು ನಿಮ್ಮ ಫ್ಯಾಮಿಲಿಗೋಸ್ಕರ ದಯವಿಟ್ಟು ಇದನ್ನ ಪಾಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೋರ್ತಾ ಇದೀವಿ. ಇನ್ನೊಂದೇನಂದ್ರೆ, ಈ ಗಂಡಸರು ನನ್ಗೆ ಗೊತ್ತಿರೋ ಪ್ರಕಾರ ಕೇಳಲ್ಲ. ಲೇಡೀಸ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಅದು ತರ ಇದು ತರ ನಿಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ದಯವಿಟ್ಟು ಕೀನೇ ಕೊಡಬೇಡಿ. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಕೀನೇ ಕೊಡಬೇಡಿ ಗಾಡಿಗೆ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಖುಷಿಯಾಗಿ ಮಕ್ಕಳ ಜೊತೆ ಒಳ್ಳೆ ಜೀವನ ನಡೆಸ್ಬೇಕಂದ್ರೆ ದಯವಿಟ್ಟು ಈ ಒಂದು ವಿಚಾರನ ಅವ್ರಿಗೆ ಹೇಳಿ ದಯವಿಟ್ಟು ಪಾಲನೆ ಮಾಡಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಮೇಡಮ್ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಕೇಳಿಕೊಳ್ಳೋದೇನೆಂದರೆ, ಡಿಸೆಂಬರ್ 12ನೇ ತಾರೀಕಿನಿಂದ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ದ್ವಿಚಕ್ರ ವಾಹನಗಾರರು ಹೆಲ್ಮೆಟ್ ಧರಿಸಲು ತಿಳಿಸಿರ್ತೇವೆ. ಮತ್ತು ನಿಮ್ಮ ರಕ್ಷಣೆ ನಮ್ಮ ಹೊಣೆ. ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ. ಥ್ಯಾಂಕ್ ಯು ಮೇಡಮ್.